ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಎ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಕರ್ನಾಟಕ TET 2024 ಟಾರ್ಗೆಟ್ 120+ ಸೀರೀಸನ್ನು ಹೇಳ್ತಾ ಇದ್ದೀನಿ. ಇದರ ಅರ್ಥ ಏನು ಅಂತಂದರೆ, ನೀವು ಯಾವ ಥರ ಕರ್ನಾಟಕ TETಯಲ್ಲಿ 120+ ಅನ್ನು ತೆಗಿಬೋದು ಅಂತ ಹೇಳ್ತೀನಿ ಅಂತ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಹೌ ಟು ಕ್ರ್ಯಾಕ್, ಯಾವ ಥರ ನಾವು ಇದನ್ನು 120+ ತೆಗಿಬೇಕಂತ ಹೇಳ್ತೀನಿ ಅಂತ. ಸೆಕೆಂಡ್ ಒನ್ ಬೆಸ್ಟ್ ರೆಫರೆನ್ಸ್ ಬುಕ್ಸ್ ಯಾವುದದವ್ರಿ, ತುಂಬ ಜನಕ್ಕೆಲ್ಲ ಕನ್ಫ್ಯೂಷನ್ ಇದೆ. ಸೊ ರೆಫರೆನ್ಸ್ ಬುಕ್ಸ್ಗಳು ಯಾವುವು ಅಂತ ಹೇಳ್ತೀನಿ ಅಂತ. ಸರ್ ನಿಮ್ದು ಎಷ್ಟಾಗಿದೆ ರೀ ಅಂತಂದರೆ, ನಂದು 99 ಆಗಿದೆ ರೀ. ಎಷ್ಟಕ್ಕಂತಂದರೆ 149ಗೆ. ನಂದು ಫಸ್ಟ್ ಅಟೆಂಪ್ಟಲ್ಲೇ ಎಷ್ಟಾಗಿದೆ ಅಂದರೆ ಕರ್ನಾಟಕ TET 99 ಆಗಿದೆ. ಅದಾದ್ಮೇಲೆ GPSTR ನಾನು ಫಸ್ಟ್ ಅಟೆಂಪ್ಟೇ ಬರೆದಿದ್ದೀನಿ. ಸೊ ನಂದು GPSTRಲ್ಲೂ ಕ್ಲಿಯರ್ ಆಗಿ ಆಲ್ರೆಡಿ ಇವಾಗ ನಾನು ಏನದ ಜಾಬನ್ನು ಮಾಡ್ತಾ ಇದ್ದೀನಿ ರೀ, ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗಿ, ರೈಟ್. ಸೊ ಹಾಗಾಗಿ ನಾನು ತುಂಬ ವಿದ್ಯಾರ್ಥಿಗಳಿಗೆಲ್ಲ ಕನ್ಫ್ಯೂಷನ್ ಇದೆ, ಅಥವಾ ತುಂಬ ಕ್ಯಾಂಡಿಡೇಟ್ಸ್ಗೆ ಕನ್ಫ್ಯೂಷನ್ ಇದೆ. ಏನು ಅಂತಂದರೆ, ಯಾವ ಥರ ನಾವು 120 ಮಾರ್ಕ್ಸ್ ತೊಗೋಬೇಕು ಅಂತ. ಸರ್ ಇವಾಗ 120 ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ, ತುಂಬ ಕಾಂಪಿಟೇಷನ್ ಇದೆ ರೀ ಇವಾಗ. ಅವಾಗೆಲ್ಲ 90+ ತೊಗೊಂಡಿದ್ರೆ TETಯಲ್ಲಿ ಅಂದರೆ ನೀವು ಎಲಿಜಿಬಲ್ ಆಗಿ ಮುಂದೆ ಏನಾದರೂ GPSTRಲ್ಲೂ ಸಹ ಎಲಿಜಿಬಲ್ ಆಗಿದ್ರೆ ಅಂದರೆ ನಿಮಗೆ ಜಾಬ್ ಈಸಿಯಾಗಿ ಸಿಗ್ತಿತ್ತು. ಬಟ್ ಇವಾಗ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಮಿನಿಮಮ್ ನೀವು 120+ ಆದರೂ ಮಾಡೇಬೇಕು. ಹಾಗಾಗಿ ನಾನು ಏನಾದರೂ ನಿಮಗೆ ಯಾವ ಥರ ನಾವು 120+ ತೆಗಿಬೇಕಂತ ಹೇಳ್ಕೊಡ್ತೀನಿ ಅಂತ. ಸೊ ಬೆಸ್ಟ್ ರೆಫರೆನ್ಸ್ ಬುಕ್ಸ್ಗಳು ಯಾವದಾವ, ಮತ್ತು ಈ ಒಂದು ವಿಡಿಯೋಲಿ ನಾನು ಮ್ಯಾಥಮೆಟಿಕ್ಸ್ ಒಂದು 8 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತೀನಿ ಅಂತ ರೀ. ಓಕೆ, 8 ಇಂಪಾರ್ಟೆಂಟ್ ಕ್ವಶನ್ಸನ್ನ ಹೇಳ್ತೀನಿ ಅಂತ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿರಿ, ರೈಟ್. ಸೊ ಫಸ್ಟ್ ಒನ್ ಏನದಪ್ಪ, ಫಸ್ಟ್ ಒನ್ ಅಂತಂದರೆ ಹೌ ಟು ಕ್ರ್ಯಾಕ್, ಯಾವ ಥರ ನಾವು ಕರ್ನಾಟಕ TETನ ಕ್ರ್ಯಾಕ್ ಮಾಡ್ಬೇಕಂಥೇಳಿ. ಫಸ್ಟ್ ಒನ್ ನೋಡಿರಿ, ನೀವು ಇಲ್ಲಿ ನಿಮಗೆ ಮ್ಯಾಥ್ಸ್ ಬರುತ್ತಾ, ಸೈನ್ಸ್ ಬರುತ್ತಾ, ಕನ್ನಡ ಬರುತ್ತಾ, ಇಂಗ್ಲೀಷ್ ಬರುತ್ತಾ, ಮತ್ತು ಸೈಕಾಲಜಿ ಬರುತ್ತಾ, ಹೌದಲ್ವಾ. ಸೊ ಮ್ಯಾಥ್ಸ್ ಪ್ಲಸ್ ಸೈನ್ಸ್ ಎರಡೂ ಸೇರಿದರೆ ಮಿನಿಮಮ್ ನಿಮಗೆ 45+ ಮಾರ್ಕ್ಸ್ ಬರಬೇಕು ರೀ. ಓಕೆ, ಸೊ ಕನ್ನಡದಲ್ಲಂತೂ ಯಾವುದೇ ಕಾರಣಕ್ಕೂ ತಾವೇನು ಅಂತಂದರೆ 27ಕ್ಕಿಂತ ಕಡಿಮೆ ತೊಗೋಬಾರ್ದು. 27, 28, 29 ಮಾರ್ಕ್ಸ್ ತೊಗೊಳ್ಳೇಬೇಕು ಎನಿ ಕಂಡೀಷನ್. ಆ ಥರ ಪ್ರಿಪೇರ್ ಆಗಿರಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇಂಗ್ಲೀಷ್ ಇದೆ. ಇಂಗ್ಲೀಷ್ ಅಂತೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ BSc ಇದ್ದೀರಿ ಅಂತಂದರೆ ನಿಮಗೇನದ ಆಲ್ಮೋಸ್ಟ್ ಆಲ್ ಇಂಗ್ಲೀಷ್ ಈಸಿಯಾಗಿರುತ್ತೆ. ಮಿನಿಮಮ್ 20+ ತೊಗೊಳ್ರಿ. ಓಕೆ, ಸೊ ಇನ್ನೂ ನಿಮಗೇನಾದರೂ ಇಂಗ್ಲೀಷ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದಿತ್ತು, ಇಂಗ್ಲೀಷ್ ಅಷ್ಟೊಂದು ಪರ್ಫೆಕ್ಟ್ ಇದ್ದಿಲ್ಲ ಅಂದರೆ ಟೈಮ್ ಇದೆ, ಇಂಗ್ಲೀಷನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ, ರೈಟ್. ಅದಾದ್ಮೇಲೆ ಸೈಕಾಲಜಿ ಇದೆ ರೀ. ಸೈಕಾಲಜಿಯಲ್ಲಿ ತಾವು ಮಿನಿಮಮ್ ಏನಿಲ್ಲ ಅಂದ್ರೆ 20 ಮಾರ್ಕ್ಸ್ ತೊಗೋರಿ. ಸರ್ ಯಾವ ಥರ ತೊಗೋಬೇಕು ಅಂದರೆ, ನಿಮಗೆ ಕೆಲವೊಂದು ಯೂಟ್ಯೂಬ್ ಚಾನಲ್ ಇದೆ ರೀ. ಓಕೆ, ಸೊ ಆ ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡಿ ತಾವು ತೊಗೋಬೋದು. ಸರ್ ಒಂದೆರಡು ಎಕ್ಸಾಂಪಲ್ ಕೊಡ್ರಿ ಅಂತಂದರೆ, KM ಸುರೇಶ್ ಸರ್ದು ಚೆನ್ನಾಗಿದೆ. ಓಕೆ, ಅದನ್ನು ನೋಡ್ಬೋದು. ಇಲ್ಲಾಂದರೆ ವಾಮದೇವಪ್ಪ ಏನಿದೆ ಅಲ್ವಾ, ಅದನ್ನ ಬುಕ್ ತಾವು ಓದ್ಬೋದು, ವಾಮದೇವಪ್ಪ, ರೈಟ್. ಇಲ್ಲಿ KM ಸುರೇಶ್ ಸರ್ದು ಬುಕ್ನೂ ಇದೆ ಮತ್ತು ವಿಡಿಯೋಸ್ನೂ ಇದೆ, ಅದನ್ನು ನೋಡ್ಬೋದು. ಆಮೇಲೆ ಸಾಧನಾ ಅಕಾಡೆಮಿ ಇದೆ ನೋಡ್ರಿ. ಸಾಧನಾ ಅಕಾಡೆಮಿಯಲ್ಲಿ ಸಹ ನಿಮ್ಗೇನದ ಸೈಕಾಲಜಿ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇದು ಅಷ್ಟೇ ಅಲ್ಲದೆ ಮುಲ್ತಾನಿ ಸರ್ ಅವರು ಅದಾರ, ಅವರು ಸಹ ಏನದ ಚೆನ್ನಾಗಿ ಸೈಕಾಲಜಿ ಹೇಳ್ಕೊಡ್ತಾರೆ. ಅದನ್ನು ಸಹ ತಾವೇನು ಮಾಡ್ಬೋದು ಅಂದರೆ ಚೆನ್ನಾಗಿ ಕೇಳ್ಕೊಬೋದು. ಬಿಟ್ಟರೆ ಮತ್ತು ಯಾವುದಾದ್ರೂ ನಿಮಗೆ ಯೂಟ್ಯೂಬಲ್ಲಿ ಸಿಕ್ಕರೆ ಸಹ ತಾವು ನೋಡ್ಬೋದು. ಓಕೆ, ಸೊ ಕನ್ನಡ ಅಂತೂ ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ ಅಲ್ಲಿ ಕನ್ನಡ ಏನದ ತಾವು ಪ್ರಾಕ್ಟೀಸ್ ಮಾಡಿರಿ. ಇಂಗ್ಲೀಷ್ ನೋಡಿರಿ, ನೀವೇನು ಮಾಡ್ಬೇಕಿಲ್ಲ ಅಂತಂದರೆ, ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಲುವಾಗಿ ಒಂದು ಬುಕ್ ಇದೆ ರೀ. ಯಾವುದಪ್ಪ ಅಂತಂದರೆ ಸನ್ಸ್ಟಾರ್ ಅಂತ ಬುಕ್ ಇದೆ ನೋಡಿರಿ. ಯಾವುದದು ಸನ್ಸ್ಟಾರ್. ಇಲ್ಲಿ ನಿಮಗೆ ಆಲ್ ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ಸ್ಗಳು ಏನು ಮಾಡ್ಯಾನ, ಒಂದು ಬುಕ್ಲೆಟಲ್ಲಿ ಕೊಟ್ಟಿದ್ದಾನು. ಫೀಸು ಸಹ ತುಂಬ ಕಡಿಮೆ ಇದೆ, ತಾವೇನು ಮಾಡ್ಬೋದು, ಅದನ್ನು ರೆಫರ್ ಮಾಡ್ಬೋದು. ಓಕೆ, ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಅಂತಂದರೆ, ನಿಮಗೆ ಒಂದು 5ರಿಂದ 6 ತಾವು ಪ್ರಿವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಿದ್ರಿ TETದು ಅಂದರೆ ಒಂದು ಐಡಿಯಾ ಬರ್ತದೆ. ಕನ್ನಡ ಯಾವ ಥರ ಕ್ವಶನ್ಸನ್ನು ಕೇಳ್ತಾನೆ, ಇಂಗ್ಲೀಷ್ ಯಾವ ಥರ ಕ್ವಶನ್ಸನ್ನು ಕೇಳ್ತಾನೆ, ಮ್ಯಾಥ್ಸ್ ಯಾವ ಥರ ಕ್ವಶನ್ಸನ್ನು ಕೇಳ್ತಾನೆ, ಸೈನ್ಸ್ ಯಾವ ಥರ ಕ್ವಶನ್ಸನ್ನು ಕೇಳ್ತಾನೆ, ಮತ್ತು ಸೈಕಾಲಜಿ ಯಾವ ಥರ ಕ್ವಶನ್ಸನ್ನು ಕೇಳ್ತಾನಂತ ತಮಗೇನದ ಒಂದು ಐಡಿಯಾ ಬರ್ತದೆ ರೀ, ಹೌದಲ್ವಾ, ರೈಟ್. ಸೊ ಹಾಗಾಗಿ ತಾವೇನು ಮಾಡಬೇಕು, ಅದೊಂದು ಬುಕ್ಕನ್ನು ಖರೀದಿ ಮಾಡಿರಿ. ಅದಾದ್ಮೇಲೆ ನೋಡಿರಿ, ಇವಾಗ ಮೇನ್ ಅಂದರೆ ಮ್ಯಾಥ್ಸ್ ಸೈನ್ಸ್.
ಕರೆಕ್ಟ್ ಅಲ್ವಾ? ಎಸ್. ಸೊ ಮ್ಯಾಥ್ಸ್ ಸೈನ್ಸ್ ಸಲುವಾಗಿ ಯಾವ ಬುಕ್ ರೆಫರ್ ಮಾಡಬೇಕು ರೀ ಸರ್ ಅಂತಂದರೆ, ಮ್ಯಾಥ್ಸ್ ಸಲುವಾಗಿ ನೀವು ಎನ್ ಸಿ ಆರ್ ಟಿ, ಸೈನ್ಸ್ ಸಲುವಾಗಿ ಏನದ ಎನ್ ಸಿ ಆರ್ ಟಿ ಬುಕ್ಕನ್ನು ರೆಫರ್ ಮಾಡಿರಿ. ವೆರಿ ಸಿಂಪಲ್. 9th 10th ಬುಕ್ಸ್ ಎರಡು ಮಾತ್ರ ರೆಫರ್ ಮಾಡಿರಿ. ಹೌದ್ರಿ, 9th ಮತ್ತು 10th ಎರಡು ಬುಕ್ ರೆಫರ್ ಮಾಡಿರಿ. ಮ್ಯಾಕ್ಸಿಮಮ್ ಇದರಲ್ಲಿಂದ ಕ್ವಶನ್ಸ್ಗಳು ಕೇಳ್ತಾನೆ. ಮತ್ತು ಓಲ್ಡ್ ಕ್ವಶನ್ ಪೇಪರ್ ಅಥವಾ ಬೇರೆ ಮೊದಲಿನ ಪ್ರಿವಿಯಸ್ ಇಯರ್ದು ಅಥವಾ ಪ್ರಿವಿಯಸ್ ಕ್ವಶನ್ ಪೇಪರನ್ನ ರೆಫರ್ ಮಾಡಿದ್ರು ಸಹ ತಮಗೊಂದು ಐಡಿಯಾ ಬರ್ತದೆ. ಇಲ್ಲಿ ನಿಮಗೆ ಮ್ಯಾಥ್ಸ್ 30 ಇರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿಂದ ಎಷ್ಟು ಮಾರ್ಕ್ ಬರ್ತಂದ್ರೆ 21ರಿಂದ 22 ಮಾರ್ಕ್ ಬರ್ತಾವೆ ನೋಡಿರಿ. ಸೈನ್ಸ್ನು 21ರಿಂದ 22 ಮಾರ್ಕ್ ಬರ್ತದೆ. ಸೈನ್ಸ್ ಏನು ಮಾಡಿರಿ 8th ಇಂದ 10th ತನಕ ನೋಡ್ಕೊರಿ. ಓಕೆ, ಮ್ಯಾಥ್ಸ್ನು 8th to 10th ನೋಡಿದ್ರಿ ಅಂದರೆ ಬೆಸ್ಟ್ ನೋಡಿರಿ. ಇದು 8th to 10th ಪರ್ಫೆಕ್ಟ್ ಆಗ್ರಿ. ನಿಮಗೇನದ 21ರಿಂದ 22 ಮಾರ್ಕ್ ಬರ್ತಾವೆ. ಪ್ಲಸ್ ಮೆಥಡಾಲಜಿ ಒಂದು 3 ಮಾರ್ಕ್ ಹಿಡ್ರಿ ಮಿನಿಮಮ್ 7ಅಲ್ಲಿ. ಇಲ್ಲೂ ಮೆಥಡಾಲಜಿ ಒಂದು 3 ಮಾರ್ಕ್ ಹಿಡಿದ್ರಿ ಅಂತಂದರೆ ಇಲ್ಲಿ 22 + 3 ಅಂದರೆ 25, ಇಲ್ಲೊಂದು 25, 50 ಮಾರ್ಕ್ ಆಗ್ತದೆ ನೋಡಿರಿ. ಎಷ್ಟಾಯ್ತು ಇಲ್ಲಿ ನಿಮಗೆ? 50 ಮಾರ್ಕ್ ಆಯಿತು. ಓಕೆ, ಎಸ್. ಮ್ಯಾಥ್ಸ್ ಪ್ಲಸ್ ಸೈನ್ಸ್ ಸೇರಿ 50 ಮಾರ್ಕ್ ಆಯಿತು. ನಾನು ನಿಮಗೆ ಕನ್ನಡ ಹೇಳಿದ್ದೀನಿ ಎಷ್ಟಂದರೆ ಮಿನಿಮಮ್ 27 ಮಾರ್ಕ್ ತೊಗೋಬೇಕಂತ. 27, 28 ತೊಗೊಳ್ರಿ. ಇಂಗ್ಲೀಷ್ ಹೇಳಿದ್ದೀನಿ ಒಂದು 20 ಮಾರ್ಕ್ ತೊಗೋರಿ. ಆಮೇಲೆ ಸೈಕಾಲಜಿದು ಒಂದು 20 ಮಾರ್ಕ್ ತೊಗೋರಿ. ಎಷ್ಟಾಗ್ತದೆ ನೋಡೋಣವಾ? ಎಸ್, 5 + 2 ಅಂದರೆ 7, + 2 9, + 2 11, 117 ಮಾರ್ಕ್ ಆಗ್ತದೆ ನೋಡಿರಿ. ಇಂಗ್ಲೀಷ್ ಮತ್ತು ಸೈಕಾಲಜಿ ಇನ್ನೊಂದು ಸ್ವಲ್ಪ ಸ್ಕೋರ್ ಮಾಡಿದ್ರಿ ಅಂತಂದರೆ ಒಂದು 2 ಮಾರ್ಕ್ ಹೆಚ್ಚಿಗೆ ಮಾಡಿದ್ರಿ ಅಂದರೆ, ಕೆಲವೊಂದು ಏನಾದರೂ ಸೈಕಾಲಜಿ ಚೆನ್ನಾಗಿದ್ದಿತ್ತು 25 ತನಕ ಬರ್ತೀವಿ ಅಂದರೆ 25 ಪ್ಲಸ್ ಎಷ್ಟಾಗ್ತದೆ ಇದು? ಇಲ್ಲೊಂದು 3 ಅಂದರೆ ಎಸ್ 124 ಮಾರ್ಕ್ ಆಗ್ತದೆ ನೋಡಿರಿ. ಎಷ್ಟಾಗ್ತದೆ? 120 ಆಗ್ತದೆ. 120 ತಾವು ಎನಿ ಕಂಡೀಷನ್ ಓದಲೇಬೇಕು, ಎನಿ ಕಂಡೀಷನ್ ತೊಗೊಳ್ಳೇಬೇಕು. ರೈಟ್. ಸೊ ಇವಾಗ ಏನು ಅಂತಂದರೆ ಲಾಸ್ಟ್ ಒಂದು ಹೇಳ್ತೀನಿ ನಾನು. ಡೈಲಿ ಏನದ, ಡೈಲಿ ತಾವು ಮಿನಿಮಮ್ ಇಲ್ಲಾಂದ್ರೆ 12ರಿಂದ ಒಂದು 14 ಗಂಟೆ ಸ್ಟಡಿ ಮಾಡಬೇಕು. ಎಷ್ಟು? 12ರಿಂದ 14 ಗಂಟೆ. ನೀವೇನಾದರೂ ವರ್ಕ್ ಮಾಡ್ತೀರಿ ಅಂತಂದರೆ ಮಿನಿಮಮ್ 6 to 8 hours ಸ್ಟಡಿ ಮಾಡಿರಿ. ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಪರ್ಫೆಕ್ಟ್ ಆಗ್ರಿ. ಎನ್ ಸಿ ಆರ್ ಟಿ ಆಗ್ರಿ. ಮತ್ತು ನೋಟ್ಸ್ ಮಾಡ್ಕೊಳ್ರಿ ಒಂದು ಕಡೆ ನೀಟ್ ಅದಕ್ಕೆ. ಓನ್ ನೋಟ್ಸನ್ನು ಮಾಡ್ಕೊಳ್ರಿ. ಓನ್ ನೋಟ್ಸ್ ಮಾಡ್ಕೊಳ್ರಿ. ಪ್ಲಸ್ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ಸಹ ತಾವು ನೋಡಬೇಕು, ರೆಫರನ್ನು ಮಾಡಬೇಕು. ಕಾನ್ಫಿಡೆಂಟ್ ಆಗಿರ್ರಿ, ಕೂಲ್ ಆಗಿರ್ರಿ, ಯಾವುದೇ ಕಾರಣಕ್ಕೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಅಭ್ಯಾಸ ಮಾಡಿರಿ ಸಾಕು ರೆಗ್ಯುಲರ್ ಆಗಿ. ತಮಗೇನದ ಈಸಿಯಾಗಿ 120+ ಮಾರ್ಕ್ ಬರ್ತಾವೆ. ಮತ್ತು ತಮಗೇನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಇನ್ನು ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಜಾಯ್ನ್ ಆಗಿರಿ. ಮತ್ತು ನಂದು ಯೂಟ್ಯೂಬ್ ಚಾನಲ್ ನೇಮ್ ಏನಿದೆಯಪ್ಪ ಅಂತಂದರೆ ಎಸ್ ಮ್ಯಾಥ್ಸ್ ಕ್ಲಾಸ್ SJ ಅಂತಿದೆ. ಸೊ ತಾವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಏನಾಗುತ್ತೆ ಅಂದರೆ ತಮಗೆ ಇಮಿಡಿಯೇಟ್ಲಿ ಒಂದು ನೋಟಿಫಿಕೇಷನ್ ಬರ್ತದೆ, ತಾವು ಅಲರ್ಟ್ ಆಗ್ಬೋದು. ಓಕೆ, ಸೊ ಇವಾಗ ಕ್ವಶನ್ಗೆ ಹೋಗೋಣವಾ? ರೈಟ್. ನೋಡಿರಿ, ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತಂದರೆ 3 to the power x + 1 = 9 to the power x - 2 ಆದಾಗ 2 to the power x + 1 ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಹೌದಾ? ಸೊ ಪರಿಹಾರ ಇವೆಲ್ಲ ನಿಮಗೆ ಮಾಡ್ಲಿಕ್ಕೆ ಟೈಮ್ ಇರೋಂಗಿಲ್ಲ. ನಾನು ಏನಾದರೂ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ, ನೀವು ಅಲ್ಲಿ ಶಾರ್ಟಾಗಿ ಮಾಡಬೇಕು. ಓಕೆ. ಮತ್ತು ಇನ್ನೊಂದೇನು ಅಂತಂದರೆ ನಾನು ಬರ್ತಕ್ಕಂಥ ದಿನಗಳಲ್ಲಿ SSLC ಮ್ಯಾಥ್ಸ್ ಸಬ್ಜೆಕ್ಟನ್ನು ಕವರ್ ಮಾಡ್ತಾ ಇದ್ದೀನಿ ರೀ. ಓಕೆ, ಎಷ್ಟಾಗುತ್ತೆ ಅಷ್ಟು ನಾನು SSLC ಮ್ಯಾಥ್ಸನ್ನು ಕವರ್ ಮಾಡ್ತೀನಿ. SSLC ಮ್ಯಾಥ್ಸ್ ನೀವು ಓದಿದ್ರಿ ಅಂದರೆ ಮಿನಿಮಮ್ 15 to 16 ಮಾರ್ಕ್ ನಿಮಗೆ ಕವರ್ ಆಗ್ತದೆ ನೋಡಿರಿ. ಎಲ್ಲಿ? TETಯಲ್ಲಿ. ರೈಟ್. ಓಕೆ, ನೋಡಿರಿ, 3 ಘಾತ x + 1 ಸಮನಾಗಿದೆ 9 ಘಾತ x - 2 ಅಂತಿದೆ. ಕರೆಕ್ಟ್. ಸೊ 3 ಘಾತ x + 1 ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. 9 ಏನಂತ ಬರಿಬೋದು ನಾವು? 3 ಸ್ಕ್ವೇರ್ ಅಂತ ಬರಿಬೋದು. ರೈಟ್. ಟು ದಿ ಪವರ್ x - 2 ಬರ್ಕೋರಿ. 3 ಘಾತ x + 1 ಸಮನಾಗಿದೆ 3 ಘಾತ ಏನಾಗ್ತಿದೆ ಇದು? 2 × x - 2 ಆಗ್ತದೆ. ಯಾಕಂದರೆ a to the power m to the power n ಅಂದರೆ a to the power m × n ಅಂತ ಬರಿಬೋದು. ಅದೇ ಥರ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಇವೆರಡು ಬೇಸ್ ಅಂದರೆ ಆಧಾರ ಸಂಖ್ಯೆಗಳ ಸಮ ಇದ್ದಾಗ ಇವು ಘಾತ ಸೂಚಿಗಳನ್ನು ಸಮ ಇದ್ದಿರ್ತಾವೆ. ಇದರ ಅರ್ಥ ಏನಂದರೆ x + 1 ಸಮನಾಗಿದೆ 2 × x - 2 ಅಂತ ಅರ್ಥ. ಓಕೆ. ನೆಕ್ಸ್ಟ್ ನೋಡಿರಿ, ಇದು x + 1 ಆ್ಯಸ್ ಇಟ್ ಈಸ್ ಬರೀರಿ. 2 × x ಅಂದರೆ 2x ಆಯಿತು, -2 2 4 ಆಗ್ತದೆ. ಹೌದಲ್ವಾ?
ಸೊ -4ನ ಈ ಕಡೆ ತೊಗೊಂಬರಿ +4 ಆಗ್ತದೆ. ಇದು ಒಂದು ಆ್ಯಸ್ ಇಟ್ ಈಸ್ ಇಡ್ರಿ. 2x + x ಈ ಕಡೆ ತೊಗೊಂಬರಿ -x ಆಯಿತು. 1 + 4 ಅಂದರೆ 5 ಆಯಿತು. 2x ಒಳಗೆ 1x ಕಳೀರಿ. ಎಷ್ಟು ಉಳಿತದಿನ 1x ಉಳಿತದೆ, ಹೌದಲ್ವಾ? ಎಕ್ಸ್ನ ಬೆಲೆ ಎಷ್ಟು ಬಂತು ಇಲ್ಲಿ ನಿಮಗೆ? 5 ಬಂತು. ಎದ್ರ ಬೆಲೆ ಕಂಡುಹಿಡಿಬೇಕು ನಾವು? 2 ಗತ್ತ x + 1 ಬೆಲೆ ಕಂಡುಹಿಡಿಬೇಕು. 2ಕ್ಕೆ 2 ಬರೀರಿ, ಗತ್ತ x ಅಂದರೆ 5 ಹಾಕ್ರಿ +1. 2 ಗತ್ತ 5 + 1 ಅಂದರೆ 6 ಆಗ್ತದೆ. ಅಂದರೆ 2ನ್ನು ಎಷ್ಟು ಸರ್ತಿ ಗುಣಿಸ್ಬೇಕಂತ ತಾವು? 6 ಸರ್ತಿ ಗುಣಿಸ್ಬೇಕಂತ. ನೋಡೋಣ ಏನಾಗ್ತದೆ 2ನ್ನು 6 ಸರ್ತಿ ಗುಣಿದ್ರೆ? 2 2 4, 4 2 8, 8 2 16, 16 2 32, 32 2 64. ಕರೆಕ್ಟ್ ಆಪ್ಷನ್ ಯಾವುದದ ರೀ? ಥರ್ಡ್ ಒನ್ ಅದ. ಅರ್ಥ ಆಯ್ತಲ್ವಾ? ಸಿಂಪಲ್ ಕ್ವಶನ್ಸ್ ಅದಾವ, ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟಾಗ್ತದೆ ಅಷ್ಟು ತಾವೇ ನೋಡಬೇಕು, ಪ್ರಾಕ್ಟೀಸನ್ನು ಮಾಡಬೇಕು. ರೈಟ್. ನೆಕ್ಸ್ಟ್ ನೋಡ್ರಿ, ಒಂದು ಸಮಬಾಹು ತ್ರಿಭುಜದ ಪ್ರತಿ ಬಾಹುವಿನ ಅಳತೆ 8 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಂತ. ಸಮಬಾಹು ತ್ರಿಭುಜ ಅಂತಂದರೆ 3 ಬಾಹುಗಳು ಏನಾಗಿರ್ತಾವೆ ಇಲ್ಲಿ? ಸಮನಾಗಿರ್ತಾವ್ರಿ. ಏನಾಗಿರ್ತಾವ? ಸಮನಾಗಿರ್ತಾವ. ಓಕೆ, ಯಾವ್ಯಾವ ಅಂತ ನೋಡೋಣವಾ? ಎಸ್, ಎ, ಬಿ, ಸಿ ಅಂತ ಅನ್ರಿ. ಪ್ರತಿಯೊಂದು ಬಾಹುವಿನ ಅಳತೆ ಎಷ್ಟು ಅದ ರೀ ಇಲ್ಲಿ? 8 ಸೆಂಟಿಮೀಟರ್ ಅದಂತ. ಹಂಗಂದ್ರೆ ಏನು ಕಂಡುಹಿಡಿಬೇಕು ನಾವಿಲ್ಲಿ? ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿತ್ತು ಅಂದರೆ ಸೂತ್ರ ಏನದ ರೀ? ಸಮಬಾಹು ತ್ರಿಭುಜದ ವಿಸ್ತೀರ್ಣ, ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸಮನಾಗಿದೆ ಏನದ ರೀ? ವೆರಿ ಗುಡ್. ವರ್ಗಮೂಲ 3/4 a² ಅಂದರೆ ಬಾಹು ಸ್ಕ್ವೇರ್ ಅದ ರೀ. ಓಕೆ, ವರ್ಗಮೂಲ 3/4 ಬಾಹು ಸ್ಕ್ವೇರ್. ವರ್ಗಮೂಲ 3 ಬರೀರಿ, /4 ಬರೀರಿ. ಪ್ರತಿ ಬಾಹುವಿನ ಅಳತೆ ಎಷ್ಟು ಅದ ರೀ? 8 ಸೆಂಟಿಮೀಟರ್ ಅದಲ್ವಾ? ಸೊ 8 × 8 ಅಂತ ಬರೀರಿ. 4 ಅಂದರೆ 4, 4 2 8 ಆಗ್ತದೆ. ವರ್ಗಮೂಲ 3 ಬರೀರಿ. 8 2 ಎಷ್ಟು ಆಗ್ತದೆ? ಇದು 16 ಆಗ್ತದೆ. 16 ವರ್ಗಮೂಲ 3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಅನ್ರಿ. ಯಾವುದದ ರೀ? ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಕರೆಕ್ಟ್. ಸೊ ಈ ಥರ ಕ್ವಶನ್ಸ್ ಬರ್ತಾವೆ. ಒಂದು ಸ್ವಲ್ಪ ಏನು ಕಂಡುಹಿಡಿಬೇಕು, ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ರಿ. ಕರೆಕ್ಟ್ ಫಾರ್ಮುಲಾವನ್ನು ಯೂಸ್ ಮಾಡಿರಿ, ಸಬ್ಸ್ಟಿಟ್ಯೂಟ್ ಮಾಡಿರಿ, ಆಮೇಲೆ ಸಿಂಪ್ಲಿಫೈ ಮಾಡಿರಿ. ಓಕೆ, ಸೊ ಇದಾದ್ಮೇಲೆ ಥರ್ಡ್ ಕ್ವಶನ್ ನೋಡ್ರಿ. ಒಂದು ವರ್ಗದಲ್ಲಿ ಕರ್ಣದ ಉದ್ದದ ಅರ್ಧವು 5 ವರ್ಗಮೂಲ 2 ಸೆಂಟಿಮೀಟರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಬೇಕಂತ. ಇಲ್ಲೊಂದು ವರ್ಗ ಹಾಕ್ರಿ. ವರ್ಗ ಅಂದ್ರೆ ಏನ್ರಿ? ಇದು ಚೌಕಾಕೃತಿ ಅಂತಂದಂಗೆ. ಓಕೆ, ಕರ್ಣ ಅಂದರೆ ಇದಕ್ಕೆ ಕರ್ಣ ಅಂತ ಕರಿತಿದ್ದೆ ನೋಡ್ರಿ. ಎ, ಬಿ, ಸಿ, ಡಿ ಅಂತ ಅನ್ರಿ. ಓಕೆ, ಕರ್ಣ ಅಂದರೆ ಇದು. ಕರ್ಣದ ಉದ್ದದ ಅರ್ಧ ಅಂತ. ಓಕೆ, ಇದ್ರ ಅರ್ಧ ಎಷ್ಟದಂದರೆ 5 ಸೆಂಟಿಮೀಟರ್ ಅದ. ಹಾಫ್ ಆಫ್ ಎ ಸಿ ಎಷ್ಟದ ರೀ? 5 ವರ್ಗಮೂಲ 2 ಸೆಂಟಿಮೀಟರ್ ಇದೆ. ಫುಲ್ ಎ ಸಿ ಎಷ್ಟಾಗ್ತದೆ? ಇದು /2 ಇದನ್ನು ಈ ಕಡೆ ತಗೋರಿ, ಇಂಟು ಆಗ್ತದೆ. ಹೌದಾ? 2 × 5√2 ಆಗ್ತದೆ. 5 2 10 ವರ್ಗಮೂಲ 2 ಏನೈತಿದು? ಕರ್ಣದ ಉದ್ದ ಆಯ್ತು ನೋಡ್ರಿ. ಕರೆಕ್ಟ್. ಒಂದು ವರ್ಗದಲ್ಲಿ ಕರ್ಣದ ಉದ್ದದ ಅರ್ಧವು 5 ವರ್ಗಮೂಲ 2 ಸೆಂಟಿಮೀಟರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ರೈಟ್. ಇವಾಗ ನೋಡ್ರಿ, ಇದು ಎಕ್ಸ್ ಅದ, ಇದು ಎಕ್ಸ್ ಅದ ಅಂತ ಅಂದ್ಕೊಳ್ರಿ. ಇದೆಷ್ಟು ಅದ ರೀ? 10 ವರ್ಗಮೂಲ 2 ಅದ. ಕರೆಕ್ಟಾ? ಸೊ ನಿಮಗೇನು ಗೊತ್ತದ? ಪೈಥಾಗೊರಸ್ ಪ್ರಮೇಯ ಗೊತ್ತದ ಇಲ್ಲ? ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಅಂತನ್ರಿ. ಓಕೆ, ಪ್ರಮೇಯದ ಪ್ರಕಾರ AC² = AB² + BC² ಅಂತ ಅನ್ರಿ. ಇದು ಎಕ್ಸ್ ಇದ್ರೆ ಇದನ್ನು ಎಕ್ಸ್ ಇರ್ತದೆ. ಯಾಕಂದರೆ ಇದು ಕೊಟ್ಟಿರ್ತಕ್ಕಂಥದ್ದು ಏನದ ರೀ? ಒಂದು ಚೌಕ ಅದ ಅಥವಾ ವರ್ಗಾಕೃತಿ ಅದ. ಹೌದಾ? ಚೌಕ ವರ್ಗ ಅಂದರೆ ಎರಡು ಒಂದೇ. AC ಅಂದರೆ ಎಷ್ಟದ? 10 ವರ್ಗಮೂಲ 2 ಅದ, ಹೋಲ್ ಸ್ಕ್ವೇರ್ ಬರೀರಿ. ಸಮನಾಗಿದೆ. AB ಅಂದರೆ ಎಷ್ಟದ? ಎಕ್ಸ್ ಅದ, ಸ್ಕ್ವೇರ್ ಬರೀರಿ. BC ಅಂದರೆ ಎಷ್ಟದ? ಎಕ್ಸ್ ಅದ, ಸ್ಕ್ವೇರ್ ಬರೀರಿ. ಓಕೆ, 10 ವರ್ಗಮೂಲ 2 ಹೋಲ್ ಸ್ಕ್ವೇರ್ ಅಂತಂದರೆ 10 ಸ್ಕ್ವೇರ್ 100 ಆಗ್ತದೆ. ಇದು ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ 2 ಆಗ್ತದೆ ನೋಡಿರಿ. ಸಮನಾಗಿದೆ 2x² ಆಯಿತು. ಓಕೆ, 2 2 ಕ್ಯಾನ್ಸಲ್ ಆಗ್ತದೆ. x² ಸಮನಾಗಿದೆ ಎಷ್ಟು ಬಂತು ಇಲ್ಲಿ ನಿಮಗೆ? 100 ಬಂತು. x = ಎಷ್ಟು ಆಗ್ತದೆ ರೀ? ವರ್ಗಮೂಲ 100 ಆಗ್ತದೆ. ವರ್ಗಮೂಲ 100 ಅಂದರೆ ±10 ಆಗ್ತದೆ. ಹೌದಲ್ವಾ? ಸೊ ಯಾವಾಗೂ ಬಾಹುವಿನ ಉದ್ದ ಏನಾಗಿರ್ತದೆ? ಪಾಸಿಟಿವ್ದಾಗಿದ್ದಿರ್ತದೆ. ಹಾಗಾಗಿ 10 ಸೆಂಟಿಮೀಟರ್ ಅಂತ ಬರೀರಿ.
ಕರೆಕ್ಟಾ? ಏನು ಕೇಳತ್ತ ಕ್ವಶನ್ ಒಂದು ವರ್ಗದಲ್ಲಿ ಕರ್ಣದ ಉದ್ದವು ಅರ್ಧ 10 ಆದರೆ ಅದರ ಬಾವಿನ ಉದ್ದ ಎಷ್ಟು ಅಂತಂದರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಎಷ್ಟ್ರಿದು? 10 ಸೆಂಟಿಮೀಟರ್. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡ್ರಿ. ಏನಿದೆ ಅಂತಂದರೆ ಒಂದು ತ್ರಿಭುಜದ ಸುತ್ತಳತೆ 30 ಸೆಂಟಿಮೀಟರ್ ಮತ್ತು ಅದರ ಬಾಹುಗಳ ಅನುಪಾತ ಕೊಟ್ಟಿದ್ದಾನೆ ನೋಡ್ರಿ. ಎಷ್ಟಂದರೆ 3, 5, 2 ಕೊಟ್ಟಿದ್ದಾನೆ. 3:5:2 ಆದರೆ ಅದರ ಅತಿ ಉದ್ದವಾದ ಬಾಹುವಿನ ಅಳತೆ ಎಷ್ಟು ಅಂತ. ಒಂದು ತ್ರಿಭುಜ ಹಾಕೊಂಡ್ವಾ, ಇದೊಂದು ತ್ರಿಭುಜ ಅದ ಅನ್ರಿ. ಇದು 3, ಇದು 2, ಇದು 5 ಎಕ್ಸ್ ಅದ ಅಂತ ಅನ್ರಿ. ಓಕೆ, ಎ ಬಿ ಸಿ ಎಷ್ಟಿದು? 3 ಅದ, ಇದು 2 ಅದ, ಇದು 5 ಅದ. ಯಾಕೆ ಇಲ್ಲಿ ಕೊಟ್ಟಿದ್ದಾನ ಗೊತ್ತಾ? 3, 5, 2 ಅಂದನಿಲ್ಲ, 3, 5, 2 ಅಂತ ಅಂದ್ಕೊಳ್ರಿ. ಕರೆಕ್ಟ್. ಏನು ಕೊಟ್ಟಿದ್ದಾನತ್ತ? ತ್ರಿಭುಜದ ಸುತ್ತಳತೆ ಕೊಟ್ಟಿದ್ದಾನೆ. ತ್ರಿಭುಜದ ಸುತ್ತಳತೆ ಅಂತಂದರೆ ಎ ಬಿ ಪ್ಲಸ್ ಬಿ ಸಿ ಅಂದರೆ 3 ಬಾಹುಗಳನ್ನು ಕೂಡಿಸ್ಬೇಕು. ಓಕೆ, ಎಷ್ಟು ಕೊಟ್ಟಿದ್ದಾನತ್ತ? 30 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಎ ಬಿ ಅಂದರೆ ಎಷ್ಟು ಅಂದ್ಕೊಂಡ್ರಿ ನೀವು ಇಲ್ಲಿ? 2 ಎಕ್ಸ್ ಅಂದ್ಕೊಂಡ್ರಿ. ಬಿ ಸಿ ಅಂದರೆ 5 ಎಕ್ಸ್ ಅಂದ್ಕೊಂಡ್ರಿ. ಸಿ ಅಂದರೆ ಅಥವಾ ಎ ಸಿ ಅಂದರೆ 3 ಎಕ್ಸ್ ಅಂದ್ಕೊಂಡ್ರಿ. 30ಕ್ಕೆ 30 ಬರೀರಿ. 2 ಎಕ್ಸ್ ಪ್ಲಸ್ 5 ಎಕ್ಸ್ ಅಂದರೆ 7 ಎಕ್ಸ್ ಆಯಿತು. ಪ್ಲಸ್ 3 ಎಕ್ಸ್ ಕೂಡಿಸ್ರಿ. ಎಷ್ಟಾಗ್ತದೆ ಇದು? 10 ಎಕ್ಸ್ ಆಗ್ತದೆ. 0 0 ಹೋಗಿ ಎಕ್ಸ್ ಈಕ್ವಲ್ ಟು 3 ಬಂತು. ಕರೆಕ್ಟಾ? ಸೊ ಎ ಬಿ ಈಕ್ವಲ್ ಟು ಎಷ್ಟಾಗ್ತದೆ? 2 ಎಕ್ಸ್. 2 ಎಕ್ಸ್ ಅಂದರೆ 2 3 6 ಆಗ್ತದೆ. ಬಿ ಸಿ ಅಂದರೆ 5 ಎಕ್ಸ್ ಅದ ನೋಡ್ರಿ. 5 3 15 ಆಗ್ತದೆ. 15 ಸೆಂಟಿಮೀಟ್ರ್ ಅನ್ರಿ. ಯಾಕಂದ್ರೆ ಇಲ್ಲಿ ಸೆಂಟಿಮೀಟ್ರ್ದಾಗ ಕೊಟ್ಟನಲ್ಲಿ ಸುತ್ತಳತೆ, ಹಂಗಾಗಿ 15 ಸೆಂಟಿಮೀಟ್ರ್ ಆಗ್ತದೆ. ಲಾಸ್ಟಿಗೆ ಎ ಸಿ ನೋಡ್ರಿ 3 ಎಕ್ಸ್ ಅಂದನು ಅಂದರೆ 3 3 9 ಸೆಂಟಿಮೀಟ್ರ್ ಆಗ್ತದೆ. ಇವು ಮೂರದಾಗ ಯಾವುದು ಉದ್ದ? ಅತಿ ಉದ್ದವಾದ ಬಾಹುವಿನ ಅಳತೆ ಅಂದರೆ 15 ಅದ ನೋಡ್ರಿ. ಕರೆಕ್ಟ್. ಸೊ ಯಾವುದು ಕರೆಕ್ಟ್ ಆಗ್ತದೆ? ಥರ್ಡ್ ಆಪ್ಷನ್ ಕರೆಕ್ಟ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ರಿ. ಒಂದು ಸ್ತಂಭದ ಎತ್ತರ ಮತ್ತು ಅದರ ನೆರಳಿನ ಅನುಪಾತ ಅಂತ. ಇದೊಂದು ಸ್ತಂಭ ಅದನ್ರಿ, ಇದು ಇದ್ರದ್ದು ನೆರಳದ ಅಂತ ಅಂದ್ಕೊಳ್ರಿ. ಇಲ್ಲಿ ಸೂರ್ಯ ಅದನ ಅಂತ ಅಂದ್ಕೊಳ್ರಿ. ಓಕೆ ರೈಟ್. ಇದನ್ನು ಎ ಬಿ ಸಿ ಅಂತಂದ್ರೆ ಇದು 90 ಡಿಗ್ರಿ ಇದೆ ಇರ್ತದೆ. ಹೌದಾ? ಒಂದು ಸ್ತಂಭ ಮತ್ತು ಅದರ ನೆರಳಿನ ಅನುಪಾತ ಇದು 1 ಇದ್ರೆ ಇದು ವರ್ಗಮೂಲ 3 ಇದ್ದಿರ್ತದಂತ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಇದು ನೆಲ ಅದ ಅಂತ ಅಂದ್ಕೊಳ್ರಿ. ರೈಟ್. ಇಲ್ಲಿಂದ ಏನು ಮಾಡಕತ್ತದ? ಸೂರ್ಯ ಇಲ್ಲದ ಅಂತ ಅಂದ್ಕೊಳ್ರಿ. ಸೂರ್ಯ ನಡೆಗೆ ಉನ್ನತ ಕೋನ. ಉನ್ನತ ಕೋನ ಅಂದರೆ ಮೇಲ್ಗಡೆ ಮುಖಮಂಡು ನೋಡೋದಕ್ಕೆ ಉನ್ನತ ಕೋನ ಅಂತ ಕರಿತಿದ್ದೆವು. ಓಕೆ, ಕೆಳಗಡೆ ಮುಖಮಂಡು ನೋಡೋದಕ್ಕೆ ಅವನತ ಅಂತೀವಿ. ಉನ್ನತ ಕೋನ ಎಷ್ಟು ಉಂಟಾಗಿದೆ ಅಂತ ಕೇಳ್ತಾ ಇದ್ದಾನೆ. ಟೀಟಾ ಈಕ್ವಲ್ ಟು ಎಷ್ಟು ಅಂತ್ರಿ. ಇಲ್ಲಿ ಟೀಟಾದಂದ್ರೆ ಇದೇನಾಗ್ತದೆ? ಅಪೋಸಿಟ್ ಆಗ್ತದೆ. ಇದೇನಾಗ್ತದೆ ರೀ? ಅಡ್ಜಸೆಂಟ್ ಆಗ್ತದೆ. ಕರೆಕ್ಟಾ? ಅಡ್ಜಸೆಂಟ್ ಅಪೋಸಿಟ್ ಗೊತ್ತಾಯ್ತಾ? ಇದು ಹೈಪೋಟ್ನೆಸ್ ಇದ್ದಿರ್ತದೆ. ಇಲ್ಲೇನು ನೋಡಕ್ತಾವ ಅಂತಂದರೆ ಟ್ಯಾನ್ ಟೀಟಾವನ್ನು ಯೂಸ್ ಮಾಡ್ಕೋರಿ. ಏನು? ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಸಮನಾಗಿದೆ, ಸೂತ್ರ ಏನದ ರೀ? ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತದ. ಕರೆಕ್ಟ್. ಟ್ಯಾನ್ ಟೀಟಾಗೆ ಟ್ಯಾನ್ ಟೀಟಾ ಬರೀರಿ. ಅಪೋಸಿಟ್ ಅಂದರೆ ಎಷ್ಟದ? 1 ಅದ. ಬಾಗಿಲು ಅಡ್ಜಸೆಂಟ್ ಅಂದರೆ ವರ್ಗಮೂಲ 3 ಅದ ನೋಡ್ರಿ. ಕರೆಕ್ಟಾ? ಟ್ಯಾನ್ ಎಷ್ಟು ಡಿಗ್ರಿ? 1/√3 ಇದ್ದಿರ್ತದೆ ರೀ. ಎಸ್. ಟ್ಯಾನ್ ಟೀಟಾ ಈಕ್ವಲ್ ಟು 1/√3 ಅನ್ನೋದು ಬರಿಬೋದು ನಾವು ಟ್ಯಾನ್ 30 ಅಂತ ಬರಿಬೋದು. ಟ್ಯಾನ್ 30 ಎಷ್ಟಾಗ್ತಾ? 1/√3 ಆಗುತ್ತಾ. ಟ್ಯಾನ್ 10 ಗೆಟ್ ಕ್ಯಾನ್ಸಲ್ ಆಗಿ ಟೀಟಾ ಈಕ್ವಲ್ ಟು ಎಷ್ಟು ಬಂತು? 30 ಬತ್ತಿಲ್ಲ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಟೀಟಾ ಅಂದರೆ ಸೂರ್ಯ ನಡೆಗೆ ಉಂಟಾದ ಉನ್ನತ ಕೋನ ಅಂತಂದಂಗೆ ನೋಡ್ರಿ. ಎಷ್ಟದ ರೀ ಇದು? 30 ಡಿಗ್ರಿ ಅದ ನೋಡ್ರಿ. ತಿಳಿತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಇಂಪಾರ್ಟೆಂಟ್ ಅದ ಮತ್ತು ಇಂಟ್ರೆಸ್ಟಿಂಗ್ ಅದ ನೋಡ್ರಿ. ರೈಟ್. ಪರಿಹಾರ ಏನು ಕೊಟ್ಟಿದ್ದಾನತ್ತ? x/y ಕೊಟ್ಟಿದ್ದಾನೆ. ಎಷ್ಟು? 2/3. ನೆಕ್ಸ್ಟ್ ಏನು ಕೊಟ್ಟಿದ್ದಾನ? y/z ಎಷ್ಟು ಕೊಟ್ಟಿದ್ದಾನ? 4:7 ಅಂದರೆ 4/7 ಅಂತ ಬರೀಬೋದಲ್ವಾ? ಬರ್ಕೋರಿ. ಏನು ಕನ್ನಡಿ ಅಂತ? ಎಕ್ಸ್ ಅನುಪಾತ y ಅನುಪಾತ z = ಎಷ್ಟು ಅಂತ. ಹೌದಲ್ವಾ? ಇಲ್ಲಿ ನೋಡ್ರಿ, y ಅಂದರೆ ಎಷ್ಟದ? ಇಲ್ಲಿ 3 ಇದ್ದ. ಇಲ್ಲಿ ಎಷ್ಟದ? y ಅಂದ್ರೆ 4 ಅದ. 3 ಮತ್ತು 4ದ LCM ತಗೊಳ್ರಿ. 3 4 12 ಆಗ್ತದಿಲ್ಲ. x/y ಬರೀರಿ.
ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋರು ಫಸ್ಟಿಗೆ 2/3 ಬರೀರಿ. ಓಕೆ, ಇದಕ್ಕೆ ಎಷ್ಟರಿಂದ ಗುಣಿಸಿದ್ರೆ ನಮಗೆ ಇಲ್ಲಿ ಎಷ್ಟು ಬರ್ತಾ ಇದೆ, ಲೆಸ ಬರ್ತಾ ಇದೆ ರೀ 6ರಿಂದ. ಬಟ್ ನಾವು ಇದೇನು ತೊಗೋಬೇಕು, ಇಲ್ಲಿ ವಾಯ್ ತೊಗೋಬೇಕು, ಹೌದಿಲ್ಲ. 3 ಎಷ್ಟರಿಂದ ಗುಣಿಸಿದ್ರೆ 12 ಬರ್ತದೆ, 4ರಿಂದ. ಮ್ಯಾಗಿಂದ 4ರಲ್ಲೇ ಗುಣಿಸ್ರಿ. ಓಕೆ ರೈಟ್, ಯಾಕಂದರೆ ಇಲ್ಲಿ ನಾವು ವಾಯ್ದು ಎಲ್ ಸಿ ಎಮ್ ತೊಗೊಂಡಿದ್ದೇವಲ್ವ, ಹಾಗಾಗಿ 3 ಎಷ್ಟರಿಂದ ಗುಣಿಸಿದ್ರೆ ಎಲ್ ಸಿ ಎಮ್ ಬರ್ತದೆ 4ರಿಂದ. ಅದೇ ಥರ ಇಲ್ಲಿ y/z ಅನ್ರಿ 4/7 ಅದ. 4 ಎಷ್ಟರಿಂದ ಗುಣಿಸಿದ್ರೆ ನಮಗೆ 12 ಬರ್ತದೆ ರೀ. ಎಸ್, ಲಸ ಬರ್ಬೇಕು ನಮಗೆ ಎಲ್ ಸಿ ಎಮ್ ಎಷ್ಟರಿಂದ ಗುಣಿಸಿದ್ರೆ 3ರಿಂದ. ಅದೇ ಡಿನಾಮಿನೇಟ್ರನ್ನು 3ರಿಂದ ಗುಣಿಸ್ರಿ. ಓಕೆ, ಇಲ್ಲೇನು ಸಿಕ್ತು ನಿಮಗಂತಂದರೆ x/y = 2 4 8 3 4 12 ಆಯಿತು. y/z = 4 3 12 7 3 21 ಆಯ್ತು ನೋಡ್ರಿ. ಇದರ ಅರ್ಥ ಏನಂದರೆ x = 8 ಆಗ್ತದೆ, y = 12 ಆಗ್ತದೆ, ಹೌದಿಲ್ಲ. x = 8 y = 12, ನೆಕ್ಸ್ಟ್ z = 21 ಆಗ್ತದೆ ನೋಡ್ರಿ. 8 12 21 ಅಂದರೆ 4th ಆಪ್ಷನ್ ಕರೆಕ್ಟ್ ಅದ, ತಿಳಿತಲ್ವಾ. ನೆಕ್ಸ್ಟ್ ನೋಡ್ರಿ, 2145ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ. ಏನು ಕಂಡುಹಿಡಬೇಕು, ಅವಿಭಾಜ್ಯ ಅಪವರ್ತನಗಳು. 2 1 4 5 ತಗೋರಿ. ಇಲ್ಲಿ 3 ಅದ, ಇಲ್ಲಿ 3 ಅದ, ಹೌದಾ. ಇದು 3ರಿಂದ ಹೋಗುತ್ತಾ ಹೋಗಂಗಿಲ್ಲ ಅಂತ ಹೆಂಗೆ ಗೊತ್ತಾಗ್ತಂದ್ರೆ ಇವೆಲ್ಲ ಸಂಖ್ಯೆಗಳನ್ನು ಕೂಡಿಸ್ರಿ. 2 + 1 + 4 + 5 ಎಷ್ಟಾಗ್ತದೆ, ಇದು 12 ಆಗ್ತದೆ. 12 3ರಲ್ಲೇ ಹೋಗ್ತದಿಲ್ಲ, ಹಾಗಾಗಿ ಇದನ್ನು 3ರಲ್ಲೇ ಹೋಗ್ತದೆ ಅಂತ ಅರ್ಥ. ಓಕೆ, ಇದನ್ನು ಎಷ್ಟರಲ್ಲೇ ಹೋಗ್ತದೆ, 3ರಲ್ಲೇ ಹೋಗ್ತದೆ. 3 7 21. ಎಸ್, ಎಷ್ಟು ಉಳಿತ್ರಿ ಇಲ್ಲಿ, ನೆಕ್ಸ್ಟ್ 4 ಉಳಿತಾ, 3 1 3, 1 ಉಳಿತಾ, 3 5 15. ಓಕೆ, ನೆಕ್ಸ್ಟ್ ನೋಡ್ರಿ 715 ಐತು. ಇದು ಎಷ್ಟರಲ್ಲೇ ಹೋಗ್ತದೆ, ಇವಾಗ 5ರಲ್ಲೇ ಹೋಗ್ತಾನೆ, ಇಲ್ಲಿ ನೋಡೋಣವಾ. 5ರಲ್ಲೇ ಹೋಗುತ್ತಲ್ವ. 5 1 5, 2 ಉಳಿತು, 5 4 20. ಎಸ್, 1 ಉಳಿತಲ್ವ, 15 ಐತಲ್ವ. 5 3 15 ಆಗ್ತದೆ. ನೆಕ್ಸ್ಟ್ 143 ಅಂದ್ರೆ ನೋಡೋಣ, 11ರಲ್ಲೇ ನೋಡೋಣ ಅಂತ. 11 1 11, ಇನ್ನು 3 ಉಳಿತದಿಲ್ಲ, 11 3. ನೆಕ್ಸ್ಟ್ 13 1 ನೋಡ್ರಿ. ಯಾವಾಗಲೂ ಅವಿಭಾಜ್ಯ ಅಪವರ್ತನ ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕು ನಿಮಗೆ. 2 3 5 7 11 13 17, ಇವೆಲ್ಲ ಏನಂದ್ರೆ ಅವಿಭಾಜ್ಯ ಸಂಖ್ಯೆಗಳದಾವ. ಇವುದರಿಂದ ನಾವೇನು ಮಾಡ್ಕೋತ ಹೋಗ್ಬೇಕಂದ್ರೆ ಡಿವೈಡ್ ಮಾಡ್ಕೋತ ಹೋಗ್ಬೇಕು ರೀ. ಓಕೆ, ಏನು ಬಂತು ಇವಾಗ 2145 ಅಂದರೆ 2 × 5 × 11 × 13 ಬಂತು ನೋಡ್ರಿ. ತಿಳಿತಲ್ವ. ಯಾವ್ದು ಆನ್ಸರ್ ಕರೆಕ್ಟ್ ಅದ ರೀ, ಐ ಆಮ್ ಸಾರಿ, 3 × 5. 3 × 5 × 3 × 5 × 11 × 13 ಅಂದರೆ 3rd ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ತಿಳಿತಲ್ವ. ಸೊ ನೆಕ್ಸ್ಟ್ ಕ್ವಶನ್ ಏನದ, ಇದೊಂದು ಹೋಮ್ವರ್ಕ್ ತಗೋರಿ. ನಂಗೆ ಏನಾದರೂ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಈ ಒಂದು ಬಹುಪದೋಕ್ತಿ ಏನದಲ್ವಾ, ಇದರದ್ದು ಅಪವರ್ತನಗಳನ್ನು ಕಂಡುಹಿಡಿಬೇಕಂತ. ಏನು ಅಪವರ್ತನಗಳು ತಾವೇನದ, ಇದೊಂದು ಹೋಮ್ವರ್ಕ್ ತಗೋರಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ ರೈಟ್, ಯಾರು ಯಾವುದೇ ಕಾರಣಕ್ಕೆ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಎಷ್ಟಾಗ್ತದೆ ಸಾಧ್ಯ ಆದಷ್ಟು ಪ್ಲ್ಯಾನ್ ಪ್ರಕಾರ ಸ್ಟಡಿ ಮಾಡಿರಿ. ತಾನೇ ನಿಮಗೇನದ ಒಳ್ಳೆ ರಿಸಲ್ಟ್ ಬರ್ತದೆ, ಮತ್ತು TET ಏನದ ತಾವು ಕ್ವಾಲಿಫೈ ಆಗ್ತೀರಿ. ಓಕೆ ರೈಟ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.